ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ವಿಖ್ಯಾತ್. ಸಡನ್ ಆಗಿ ಬೆಂಗಳೂರಿಂದ ಒಂದು ಕಾಲ್ ಬಂತು. ನಾವು ಆರ್ಟ್ ಆಫ್ ಲಿವಿಂಗ್ ಇಂದ ಕರೆ ಮಾಡ್ತಾ ಇದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನೀವು ಆರ್ಟ್ ಆಫ್ ಲಿವಿಂಗಿಗೆ ಬರಬೇಕು. ನಿಮ್ಮ ಡಿಜಿಟಲ್ ಮೀಡಿಯಾ ಮುಖಾಂತರವಾಗಿ ನೀವು ಮಾಡ್ತಿರುವಂಥ ಕಂಟೆಂಟ್ಗಳನ್ನು ನೋಡಿದ್ದೇವೆ. ಸೊ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆಗಳನ್ನು ಇದ್ದರೆ ಗುರೂಜಿ ಅವರ ಜೊತೆಗೆ ವಿಶೇಷವಾದ ಸೆಷನ್ನಲ್ಲಿ ಕೇಳೋದಕ್ಕೆ ಅವಕಾಶ ಇದೆ ಅಂತ. ಸೊ ತಡ ಮಾಡದೆ ಎದ್ದು ಅಂತ ಒಬ್ಬ ಮಹಾನುಭಾವನನ್ನು ಭೇಟಿಯಾಗೋದಕ್ಕೆ ಹೊರಟೇ ಬಿಟ್ಟೆ ಬೆಂಗಳೂರು ಕಡೆಗೆ. ಹೋದಾಗ ಆ ಗುರೂಜಿ ಅವರ ಮುಖದಲ್ಲಿದ್ದಂತಹ ಮಂದಹಾಸ, ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಕೊಟ್ಟಂತಹ ಉತ್ತರ ನಿಜವಾಗ್ಲೂ ಲೈಫ್ ಟೈಮ್ ಮೆಮೊರಿ. ಅದು ಜೊತೆಗೆ ಆರ್ಟ್ ಆಫ್ ಲಿವಿಂಗಿನ ಟೂರನ್ನು ಕೂಡ ಮಾಡಿದ್ದೀನಿ. ಸುಮಾರು 360 ಎಕರೆಗಳಲ್ಲಿರುವಂತಹ ಆ ಪೂರ್ತಿ ಆರ್ಟ್ ಆಫ್ ಲಿವಿಂಗ್ ತೋರಿಸೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಏನೆಲ್ಲ ತೋರಿಸೋದಕ್ಕೆ ನನಗೆ ಸಾಧ್ಯ ಆಯಿತು ಅದೆಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಬನ್ನಿ, ಆರ್ಟ್ ಆಫ್ ಲಿವಿಂಗಿಗೆ ನಿಮಗೆಲ್ಲ ಕೂಡ ಪ್ರೀತಿಯ ಸ್ವಾಗತ. ಯಾವುದೋ ಒಂದು ನ್ಯೂಸ್ ಪೇಪರ್ಗಳಲ್ಲಿ, ಯಾವುದೋ ಒಂದು ಚಾನೆಲ್ಗಳಲ್ಲಿ ಗುರೂಜಿ ಅವರನ್ನು ನೋಡ್ತಾ ಇದ್ದಂತಹ ನಾನು ಇವತ್ತು ಅವರೇ ನಡೆಸ್ತಕ್ಕಂತಹ ಈ ಒಂದು ವಿಶೇಷವಾದ ಸ್ಥಳಕ್ಕೆ ನನಗೆ ಬರಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದರೆ ನೀವು ಎಲ್ಲರೂ ನನಗೆ ಕೊಟ್ಟಿರುವಂಥ ಸಾಕಾರದಿಂದ ಅಂತ ನಾನು ಇವತ್ತು ಹೇಳ್ತೇನೆ. ನನ್ನ ಡಿಜಿಟಲ್ ಮೀಡಿಯಾದ ಹಿಸ್ಟ್ರಿಯಲ್ಲಿ ಇಂತಹ ಒಂದು ಅತ್ಯಂತ ದೊಡ್ಡ ಆರ್ಟ್ ಆಫ್ ಲಿವಿಂಗ್ನ ಟೂರನ್ನು ಮಾಡುವಂಥ ಅವಕಾಶವನ್ನು ನಾನು ಇವತ್ತು ಪಡ್ಕೊಂಡಿದ್ದೇನೆ. ಆರ್ಟ್ ಆಫ್ ಲಿವಿಂಗ್ ಸುಮಾರು 180 ದೇಶಗಳಲ್ಲಿ 10,000ಕ್ಕೂ ಅಧಿಕ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ಲಾಭರಹಿತ ಶೈಕ್ಷಣಿಕ ಮಾನವೀಯ ಸಂಸ್ಥೆಯಾಗಿ ಬೆಳೆದಿದೆ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಎಲ್ಲಿದ್ದೇನೆ ಅಂತ ಹೇಳಿದರೆ ಬೆಂಗಳೂರಿನ ಕನಕಪುರದಲ್ಲಿರುವಂತಹ ಆರ್ಟ್ ಆಫ್ ಲಿವಿಂಗ್ ಅನ್ನುವಂತಹ ಒಂದು ದೊಡ್ಡ ಆಧ್ಯಾತ್ಮಿಕ ಕೇಂದ್ರದಲ್ಲಿ ನಾನಿದ್ದೇನೆ. ಸುಮಾರು 300 ಎಕರೆಗಳಲ್ಲಿ ಈ ಒಂದು ಆರ್ಟ್ ಆಫ್ ಲಿವಿಂಗ್ ಇದೆ. ತಮಗೆಲ್ಲ ಕೂಡ ಗೊತ್ತಿರುವಂತೆ ಇದನ್ನು ಯಾರು ನಡೆಸ್ತಾ ಇದ್ದಾರೆ, ಯಾರು ಪ್ರಾರಂಭವನ್ನು ಮಾಡಿದರು ಅಂತ ಹೇಳಿದರೆ ಶ್ರೀ ರವಿಶಂಕರ್ ಗುರೂಜಿ ಅವರು. ಇಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಕೇವಲ ನಮ್ಮ ರಾಜ್ಯದವರು ಮಾತ್ರ ಅಲ್ಲದೆ, ನಮ್ಮ ದೇಶದವರು ಮಾತ್ರವಲ್ಲದೆ ವಿದೇಶದಿಂದ ಕೂಡ ಈ ಆರ್ಟ್ ಆಫ್ ಲಿವಿಂಗ್ ಕಡೆಗೆ ಬರ್ತಾ ಇದ್ದಾರೆ. ಯೋಗ ಆಗಿರ್ಬೋದು, ಗುರುಕುಲ ಪದ್ಧತಿ ಆಗಿರ್ಬೋದು, ಇಲ್ಲಿ ಅನ್ನದಾನ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಕಲಿಯುವಿಕೆಗೆ ತುಂಬ ಇಲ್ಲಿ ಅವಕಾಶವನ್ನು ಕಲ್ಪಿಸಿದೆ. ಸಾಮಾಜಿಕವಾಗಿರುವಂಥ ಹಲವಾರು ರೀತಿಯ ತೊಂದರೆಗಳು, ಮಾನಸಿಕವಾಗಿರುವಂಥ ಕಿರಿಕಿರಿಗಳು, ಹಾಗೆಯೇ ಯೋಗದ ಮೂಲಕ ನಾವು ಕಂಡುಕೊಳ್ಳಬಹುದಾದಂಥ ಅದೆಷ್ಟೋ ವಿಷಯಗಳಿಗೆ ಈ ಆರ್ಟ್ ಆಫ್ ಲಿವಿಂಗ್ ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕಲ್ಪಿಸಿದೆ. ಹಾಗೆ ವ್ಯಕ್ತಿಗಳನ್ನು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಒಳ್ಳೆಯ ವಿಚಾರವಾಗಿ ಕೊಂಡೊಯ್ಯುತ್ತದೆ. ನಾನು ಮಾಡುವಂಥ ವಿಡಿಯೋಗಳನ್ನು ನೀವು ನೋಡಿ, ನೀವು ಸಪೋರ್ಟ್ ಮಾಡಿರೋ ಕಾರಣದಿಂದ ಪ್ರತಿದಿನವೂ ಒಂದೊಂದು ವಿಚಾರಗಳನ್ನು ನಿಮಗೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ತೋರಿಸುವಂತಹ ನನ್ನ ಪ್ರಯತ್ನಕ್ಕೆ ಅವಕಾಶಗಳು ಸಿಗ್ತಾ ಇದೆ. ಸಾಕಷ್ಟು ಮಂದಿ ಬಂದಿರ್ಬೋದು, ಸಾಕಷ್ಟು ಮಂದಿ ಬರದೇ ಇರ್ಬೋದು. ಹಾಗಿದ್ರೆ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳುವಂಥ ಹೆಸರನ್ನು ನೀವು ಕೇಳಿರ್ಬೋದು. ಇದು ಹೇಗಿದೆ, ಏನೆಲ್ಲ ವ್ಯವಸ್ಥೆಗಳಿದೆ ಅನ್ನೋದನ್ನು ನನಗೆ ಸಾಧ್ಯ ಆದಷ್ಟು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಭಾರತ ಜ್ಞಾನ, ವಿಜ್ಞಾನ, ತತ್ವಜ್ಞಾನ, ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ವಿಶ್ವದ ಅಂಧಕಾರವನ್ನ ತೊಲಗಿಸಿ ಜಗತ್ತಿಗೆ ಜ್ಞಾನ ಜ್ಯೋತಿಯಾಗಿ ನಿಂತ ರಾಷ್ಟ್ರ. ಇದು ಕೇವಲ ಮಣ್ಣಿನ ತುಂಡಲ್ಲ, ಅದೆಷ್ಟೋ ಚೇತೋಹಾರಿ ಕಲ್ಪನೆಗಳಿಗೆ ರೂಪ ಕೊಟ್ಟು ಆರಾಧಿಸಿದ ಪುಣ್ಯಭೂಮಿ. ಸರ್ವತ್ವದಲ್ಲೂ ಜೀವತ್ವವನ್ನು ಕಂಡು ಮಾತೃತ್ವದ ಭಾವದೊಂದಿಗೆ ಆರಾಧಿಸಿದ ದೇವಭೂಮಿ. ಜೀವನದ ಪರಮೋದ್ದೇಶವನ್ನ ಅರಿತು ಜಗತ್ತಿಗೆ ಸುಖ, ಶಾಂತಿ, ನೆಮ್ಮದಿಗಳ ಮೂಲಕ ಆದರ್ಶ ಬದುಕಿನ ದಾರಿಯನ್ನ ಮಾಡಿದ ಮೋಕ್ಷಭೂಮಿ. ಯುಗ ಯುಗಾಂತರಗಳಿಂದ ಹಿಡಿದು ಇಂದಿನ ಆಧುನಿಕ ಭರಾಟೆಯಲ್ಲೂ ಜಗತ್ತಿನ ಪ್ರತಿಯೊಬ್ಬ ಮಾನವನು ಹುಡುಕುತ್ತಿರುವುದು ಮನಃಶಾಂತಿ. ಆ ಮನಃಶಾಂತಿಯ ಆನಂದದ ಅನಂತ ಸಾಗರವೇ ಆರ್ಟ್ ಆಫ್ ಲಿವಿಂಗ್. ನನಗೆ ಮೊದಲಿಗೆ ನಾವು ಮೋಟಾರ್ ವೆಹಿಕಲ್ ನಲ್ಲಿ ಪೂರ್ತಿಯಾಗಿರುವಂತಹ ಆರ್ಟ್ ಆಫ್ ಲಿವಿಂಗ್ ನ ಬೇರೆ ಬೇರೆ ಕಡೆಗಳಿಗೆ ತೆರಳಿದ್ದೇವೆ. ಇದು ಮಾನವನು ನಿತ್ಯ ಹುಡುಕುತ್ತಿರುವ ಸುಖ, ಶಾಂತಿ, ನೆಮ್ಮದಿ, ಸಂತೋಷದ ಪ್ರತಿರೂಪ. ಆಧುನಿಕ ಮಾನವನು ನಿತ್ಯ ಬಳಲುತ್ತಿರುವ ಒತ್ತಡ, ಮಾನಸಿಕ ಅಸ್ಥಿರತೆ, ಚಂಚಲತೆಗಳಿಂದ ಹೊರಬರಲು ಪ್ರಾಣಾಯಾಮ, ಧ್ಯಾನ, ಯೋಗ ಸಾಧನೆಗಳ ಶ್ರೇಷ್ಠ ಆಧ್ಯಾತ್ಮಿಕ ಮಾರ್ಗ. ಇದು ಕೇವಲ ಸಂಸ್ಥೆಯಲ್ಲ, ಇದು ಅಂತರಂಗದ ಕ್ರಾಂತಿ, ಮನಸ್ಸು ಮತ್ತು ವಿಶ್ವ ಪರಿವರ್ತನೆಗಾಗಿ ಬೆಳಗುತ್ತಿರುವ ಜ್ಯೋತಿ. ಜಗತ್ತಿನ ಶಾಂತಿಯ ರಾಯಭಾರಿ ಎಂದೇ ಪ್ರಸಿದ್ಧರಾದ ಮಾನವೀಯ ನಾಯಕ, ಆಧ್ಯಾತ್ಮಿಕ ಗುರು, ವಿಶ್ವ ಪ್ರಸಿದ್ಧ ಶ್ರೀ ಗುರುದೇವ್ ರವಿಶಂಕರ್ ಗುರೂಜಿಯವರ ಕಲ್ಪನೆಯೊಂದಿಗೆ 1981ರಲ್ಲಿ ಆರ್ಟ್ ಆಫ್ ಲಿವಿಂಗ್ ಹುಟ್ಟಿಕೊಳ್ಳುತ್ತದೆ. ನಮಗೆ ಒತ್ತಡ ಮುಕ್ತ ಮನಸ್ಸು ಮತ್ತು ಹಿಂಸಾ ಮುಕ್ತ ಸಮಾಜವಿಲ್ಲದಿದ್ದರೆ ನಾವು ವಿಶ್ವಶಾಂತಿಯನ್ನ ಸಾಧಿಸಲು ಸಾಧ್ಯವಿಲ್ಲ. ಆಧುನಿಕ ಜೀವನಕ್ಕೆ ಅನುಗುಣವಾಗಿ ಯೋಗ, ಧ್ಯಾನ,
ಪ್ರಾಚೀನ ಬುದ್ಧಿವಂತಿಕೆಯ ಸಂಯೋಜನೆಯ ಮೂಲಕ ವ್ಯಕ್ತಿ ಮತ್ತು ಸಮುದಾಯದ ಉನ್ನತೀಕರಣ ಸಾಧ್ಯ ಎಂಬ ಚಿಂತನೆಯೊಂದಿಗೆ ಗುರುದೇವ್ ಈ ಸಂಸ್ಥೆಗೆ ಅಡಿಪಾಯ ಹಾಕುತ್ತಾರೆ. ಅಂದಹಾಗೆ ಗುರುದೇವ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಸಮಾಜದ ಪರಿವರ್ತನೆಗಾಗಿ ಜನಿಸಿದ ಅವತಾರ ಪುರುಷರು. ಹುಟ್ಟಿದ 4ನೇ ವಯಸ್ಸಿನಲ್ಲಿ ಭಗವದ್ಗೀತೆಯನ್ನ ಉಚ್ಚರಿಸುವ ಶಕ್ತಿ ಹೊಂದಿದ್ದರು. ಆಗಾಗ ಆಳವಾದ ಧ್ಯಾನದಲ್ಲೂ ಮುಳುಗುತ್ತಿದ್ದರಂತೆ. ಗುರುದೇವರ ಮೊದಲ ಗುರುಗಳಾದ ಸುಧಾಕರ ಚತುರ್ವೇದಿ ಸ್ವತಃ ಮಹಾತ್ಮ ಗಾಂಧೀಜಿಯವರಿಗೆ ಆತ್ಮೀಯರಾಗಿದ್ದರು. ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಗುರುಗಳು 17ನೇ ವಯಸ್ಸಿಗೆ ವೇದ ಸಾಹಿತ್ಯ ಮತ್ತು ಭೌತಶಾಸ್ತ್ರದಲ್ಲಿ ಪದವಿ ಪಡೆದರು. ಇಂದು ಗುರುಗಳು ಸ್ಥಾಪಿಸಿದ ಆರ್ಟ್ ಆಫ್ ಲಿವಿಂಗ್ ಸುಮಾರು 180 ದೇಶಗಳಲ್ಲಿ 10,000ಕ್ಕೂ ಅಧಿಕ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ಲಾಭರಹಿತ ಶೈಕ್ಷಣಿಕ ಮಾನವೀಯ ಸಂಸ್ಥೆಯಾಗಿ ಬೆಳೆದಿದೆ. ಕಳೆದ 44 ಸಂವತ್ಸರಗಳ ಅವಧಿಯಲ್ಲಿ ಆರ್ಟ್ ಆಫ್ ಲಿವಿಂಗ್ ಮೂಲಕ ಸುಸ್ಥಿರ ಪರಿಪೂರ್ಣ ಜೀವನವನ್ನ ಕಂಡುಕೊಂಡವರ ಸಂಖ್ಯೆ 80 ಕೋಟಿಗಿಂತಲೂ ಅಧಿಕವಿದೆ. ಆರ್ಟ್ ಆಫ್ ಲಿವಿಂಗ್ ಎಲ್ಲ ಸಮುದಾಯ, ಎಲ್ಲ ವಯಸ್ಸಿನ, ಎಲ್ಲ ಸಂಸ್ಕೃತಿಯ, ಎಲ್ಲ ಹಿನ್ನೆಲೆಯುಳ್ಳ ಜನರನ್ನ ಒಂದುಗೂಡಿಸುತ್ತದೆ. ಅಂದು ಜ್ಞಾನದೀಪವಾಗಿ ಭಾರತದ ಪುಣ್ಯ ಮಣ್ಣಿನಲ್ಲಿ ಜನಿಸಿದ ಸಂಸ್ಥೆ ಇಂದು ವಿಶ್ವದಾದ್ಯಂತ ಆಧ್ಯಾತ್ಮಿಕ ಬೆಳಕನ್ನು ನೀಡುವ ಚಳುವಳಿಯಾಗಿ ರೂಪ ಪಡೆದಿರುವುದು ಭಾರತದ ಹೆಮ್ಮೆ. ಆರ್ಟ್ ಆಫ್ ಲಿವಿಂಗ್ ನ ಸಾಧನೆಗಳು, ಸಮಾಜಕ್ಕೆ ಅದು ನೀಡಿದ ಕೊಡುಗೆಯನ್ನ ವಿವರಿಸುವುದು ಅಸಾಧ್ಯ. ಶಾಂತಿಯ ರಾಯಭಾರಿಯಾಗಿ ಗುರುದೇವ್ ಅವರು ವಿಶ್ವದಾದ್ಯಂತ ಸಂಘರ್ಷ ಪರಿಹಾರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಭಾರತದ ಮೂಲ ಧ್ಯೇಯ ಸರ್ವೇ ಜನಃ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು ಇದು ಸಾಕಾರಗೊಳ್ಳುತ್ತಿರುವುದು ಆರ್ಟ್ ಆಫ್ ಲಿವಿಂಗ್ ನ ಮೂಲಕವಾಗಿದೆ. ವಿದ್ಯೆ ಎಂಬುದು ಮಾನವನನ್ನ ಪರಿಪೂರ್ಣತೆಗೆ ಕೊಂಡೊಯ್ಯುವ ಶ್ರೇಷ್ಠ ಮಾರ್ಗ. ಯಾವ ವ್ಯಕ್ತಿಯೂ ಇದರಿಂದ ವಂಚಿತರಾಗಬಾರದು ಎಂದು ವಿಶ್ವದಾದ್ಯಂತ ಉಚಿತ ವಿದ್ಯಾದಾನ ಆರ್ಟ್ ಆಫ್ ಲಿವಿಂಗ್ ಮಾಡುತ್ತಿದೆ. ನಮ್ಮದೇ ರಾಷ್ಟ್ರವನ್ನ ಗಮನಿಸಿದರೂ ಸುಮಾರು 1327 ಉಚಿತ ಶಾಲೆಗಳನ್ನ 22 ರಾಜ್ಯಗಳಲ್ಲಿ ಸ್ಥಾಪಿಸಿ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾದಾನವನ್ನ ಮಾಡುತ್ತಿದೆ. ಹಸಿರೇ ಉಸಿರು ಎಂದು ಸಾರುವ ಗುರುದೇವರು ಆರ್ಟ್ ಆಫ್ ಲಿವಿಂಗ್ ಮೂಲಕ ವಿಶ್ವದಾದ್ಯಂತ ನೆಟ್ಟು ಬೆಳೆಸಿದ್ದು ಸುಮಾರು 8 ಕೋಟಿಗಿಂತಲೂ ಅಧಿಕ ಮರಗಳನ್ನು. ಅಲ್ಲಲ್ಲಿ ಶಾಪ್ಸ್ಗಳಿದೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಪರ್ಚೇಸನ್ನು ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶಗಳು ಇದೆ. ನೋಡಿ, ನಮಗೆ ಪ್ಲ್ಯಾಂಟ್ಸ್ಗಳು ಬೇಕು ಅಂತ ಹೇಳಿದರೆ ಇಲ್ಲಿದೆ. ಒಂದು ಪೀಸ್ಫುಲ್ ಇದೆ, ಯಾವುದೇ ಜಂಜಾಟಗಳಿಲ್ಲ, ಯಾವುದೇ ಟೆನ್ಷನ್ಸ್ಗಳಿಲ್ಲ. ಪಂಚೆ ಉಟ್ಕೊಂಡು ಆರಾಮ್ಸೆ ಹೋಗ್ತಾ ಇರೋದು. ಅವ್ರವ್ರ ಪಾಡಿಗಿದ್ದಾರೆ. ಇಲ್ಲಿ ಜನ ಅಂತೂ ತುಂಬಾ ಇದ್ದಾರೆ. ಬಟ್ ಬಂದಿರೋದು ಪೀಸ್ ಆಗಿರುವಂಥ ಮೈಂಡನ್ನು ಇಲ್ಲಿ ಪಡ್ಕೊಳ್ಳೋದಕ್ಕೆ ಬೇಕಾಗಿ. ಸಂಜೆ ಗಂಟೆ ಇವಾಗ 5:30 ಆಗಿದೆ. ನಮ್ಮೊಂದು ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ 6:30 ಗಂಟೆಗೆ. ಆ 6:30 ಗಂಟೆ ಸೆಷನಲ್ಲಿ ರವಿಶಂಕರ್ ಗುರೂಜಿ ಅವರು ಕೂಡ ಬರ್ತಾರೆ. ಆ ಕಡೆ ಕ್ಯಾಂಪಸ್ ಸೈಡ್ಗೆ ಹೋದ್ವಿ. ಎಷ್ಟು ರೀತಿಯ ಎಜುಕೇಷನ್ ಕ್ಯಾಂಪಸ್ ಅಂದರೆ ಕಾಲೇಜಸ್, ಸ್ಕೂಲ್ಸ್ ಎಲ್ಲ ಇದೆ ಗೊತ್ತಾ, ಸಖತ್ತಿದೆ ಮಾತ್ರ. ಸೊ ನಮ್ಗೆ ಜಸ್ಟ್ ತೋರಿಸಿದ್ರು. ಅದನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ತೋರಿಸೋಣ ಅಂತಿದ್ವಿ. ಬಟ್ ನಮ್ಮನ್ನು ಟೆಂಪೋ ಟ್ರಾವೆಲರಲ್ಲಿ ಕರ್ಕೊಂಡು ಹೋಗಿರೋದ್ರಿಂದ ಅಲ್ಲಲ್ಲಿ ನಿಲ್ಲಿಸಿ ಆಗಿಲ್ಲ. ಆದರೆ ಒಂದು 300 ಎಕರೆಯಲ್ಲಿ ಇರೋದ್ರಿಂದ ಆವಾಗಲೇ ಹೇಳಿದೆ ನೋಡಿ, ಎಲ್ಲನೂ ತೋರ್ಸೋಕ್ಕೆ ಆಗಲ್ಲ ಡೀಟೇಲ್ ಆಗಿ ಅಂತ. ಸೊ ಮೇಲಿಂದ ಮೇಲೆ ತೋರಿಸ್ತೀನಿ. ಓಕೆ, ಫೈನ್. ಇದು ಇಲ್ಲಿ ವೆಹಿಕಲ್ಸ್ಗಳಲ್ಲಿ ಹೋಗೋದಕ್ಕಿಂತ ಹೆಚ್ಚಾಗಿ ವಾಕ್ ಬರ್ತಾರೆ. ಮಿಷನ್ ಗ್ರೀನ್ ಅರ್ತ್ ಎಂಬ ಯೋಜನೆ ಅಡಿಯಲ್ಲಿ 96 ಲಕ್ಷ ಗಿಡಗಳನ್ನು ನೆಡಲಾಗಿದೆ. 40,370 ತ್ಯಾಜ್ಯ ವಿಲೇವಾರಿ ಕೆಲಸಗಳು ನಿರಂತರವಾಗಿ ನಡೆಯುತ್ತಿದೆ. ರಾಷ್ಟ್ರದಾದ್ಯಂತ 62,000ಕ್ಕೂ ಅಧಿಕ ಶೌಚಾಲಯದ ನಿರ್ಮಾಣ ಮೂಲಕ ಸ್ವಸ್ಥ ಗ್ರಾಮದ ಕನಸು ಕಂಡಿದ್ದಾರೆ. 90,000ಕ್ಕೂ ಅಧಿಕ ಸ್ವಚ್ಛತೆಯ ಬಗ್ಗೆ ಕ್ಯಾಂಪ್ಗಳನ್ನು ಸಂಸ್ಥೆ ನಡೆಸಿದೆ. ಪ್ರತಿದಿನ 42 ಲಕ್ಷ ಕೆಜಿ ಅಷ್ಟು ಜೈವಿಕ ಕಸವನ್ನ ರಸಗೊಬ್ಬರವನ್ನಾಗಿ ಪರಿವರ್ತನೆ ನಡೆಸುವ ಕಾರ್ಯ ಆರ್ಟ್ ಆಫ್ ಲಿವಿಂಗ್ ನಿಂದ ನಡೆಯುತ್ತಿದೆ. ಸ್ತ್ರೀಯರು ಸಬಲರಾಗಬೇಕು ಎಂಬ ಕಲ್ಪನೆಯಿಂದ 1,10,000ಕ್ಕೂ ಅಧಿಕ ಮಹಿಳೆಯರಿಗೆ ಕೌಶಲ್ಯ ತರಬೇತಿಯನ್ನು ನೀಡಲಾಗಿದೆ. 4,20,000ಕ್ಕೂ ಅಧಿಕ ಯುವಕರು ಆರ್ಟ್ ಆಫ್ ಲಿವಿಂಗ್ ಮೂಲಕ ಜೀವನಕ್ಕೆ ಬೇಕಾದ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ಪಡೆದು ಬದುಕು ಕಟ್ಟಿಕೊಂಡಿದ್ದಾರೆ. ಸುಮಾರು 70ಕ್ಕೂ ಅಧಿಕ ನದಿಗಳನ್ನ ಪುನರ್ಜೀವನಗೊಳಿಸಿ ಆರ್ಟ್ ಆಫ್ ಲಿವಿಂಗ್ ಉಳಿಸಿದೆ. ಆರ್ಟ್ ಆಫ್ ಲಿವಿಂಗ್ ನೀವು ಬಂದರೆ ನಿಮಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ಜೀವನವನ್ನು ಮಾಡ್ಬೋದು. ಕೇವಲ ಒಂದು ದಿನಕ್ಕೋಸ್ಕರ ಬಂದು ಹೋದರೆ ಇಲ್ಲಿ ನಿಮಗೆ ಬದುಕುವುದು ತುಂಬಾ ಕಡಿಮೆ ಅಂತ ಅನಿಸುತ್ತೆ. 1 ವೀಕ್ 2 ವೀಕ್ಸ್ ಹೀಗೆಲ್ಲ ಇದ್ದು ಹೋಗೋದಕ್ಕೆ ಬನ್ನಿ. ಪ್ರತಿ ಒಂದೊಂದು ಗಂಟೆಗಳಲ್ಲೂ ಕೂಡ ಸೆಷನ್ಸ್ಗಳು ನಡೀತಾ ಇರುತ್ತಂತೆ ಇಲ್ಲಿ. ಸೊ ಅದರ ಜೊತೆಗೆ ಒಂದು ಖುಷಿಯಾಗಿರೋದೇ ಇಲ್ಲಿ ಒಂದು ಹ್ಯಾಪಿನೆಸ್. ಹಿಂಭಾಗದಲ್ಲಿ ಏನು ಕಾಣ್ತಾ ಇದೆ ಅಂತ ನೀವು ನೋಡಿದರೆ, ಈ ಆರ್ಟ್ ಆಫ್ ಲಿವಿಂಗಿನ 300 ಎಕರೆ ಪ್ರದೇಶದಲ್ಲಿರುವಂಥ ಬೇರೆ ಬೇರೆ ಇಲ್ಲಿಯ ವಿಷಯಗಳಲ್ಲಿ ಬಹಳ ಫೇಮಸ್ ಆಗಿರುವಂಥ ಈ ಒಂದು ವಿಶಾಲಾಕ್ಷಿ ಟೆಂಪಲ್.
ಗುರೂಜಿ ಅವರ ಕಾರ್ಯ ಆರ್ಟ್ ಆಫ್ ಲಿವಿಂಗಿನ ಸೇವೆಗೆ ಪ್ರಪಂಚದಾದ್ಯಂತ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿ ಗೌರವಗಳು ಭಾರತವನ್ನ ಹುಡುಕುತ್ತಾ ಬಂದಿದೆ. ಸ್ವತಃ ಅಮೆರಿಕದ ಜಾಕ್ಸ್ವಿಲ್ ನಗರ ಜೂನ್ 16ರಂದು ಶ್ರೀ ಶ್ರೀ ರವಿಶಂಕರ್ ಪೀಸ್ ಅಂಡ್ ವೆಲ್ನೆಸ್ ದಿನ ಎಂದು ಘೋಷಿಸಿದೆ. ಅನೇಕ ರಾಷ್ಟ್ರಗಳು ಗುರೂಜಿ ಹೆಸರಿನಲ್ಲಿ ಅನೇಕ ವಾರಗಳನ್ನ ಶಾಂತಿಯುತ ವಾರ ಎಂದು ಆಚರಿಸುತ್ತಿದೆ. ಇಂದು ಸರ್ವ ಕ್ಷೇತ್ರಗಳಲ್ಲೂ ಸುಧಾರಣೆಯನ್ನ ತರುವ ಮೂಲಕ ಆಧ್ಯಾತ್ಮಿಕ ಸಾಧನೆಯೊಂದಿಗೆ ಮನಶಾಂತಿಯನ್ನ ಪಡೆದು ಆ ಮೂಲಕ ವಿಶ್ವಶಾಂತಿಯ ಕಲ್ಪನೆಯನ್ನ ಜಗತ್ತಿಗೆ ನೀಡಿದೆ. ವಸುದೈವ ಕುಟುಂಬಕಂ ಎಂಬ ಭಾರತೀಯ ಕಲ್ಪನೆಗೆ ಸಾಕಾರ ಎಂಬಂತೆ ಸರ್ವ ಸಮುದಾಯಗಳನ್ನ ಒಂದುಗೂಡಿಸಿ ವಿಶ್ವದಾದ್ಯಂತ ಶಾಂತಿ ಸಮೃದ್ಧತೆಯ ಮಾರ್ಗವನ್ನ ಆರ್ಟ್ ಆಫ್ ಲಿವಿಂಗ್ ಒದಗಿಸಿದೆ. ಇಂತಹ ಮಹಾನುಭಾವನನ್ನ ಭೇಟಿಯಾಗಿದ್ದು ನನ್ನ ಪಾಲಿನ ಪುಣ್ಯವಲ್ಲದೆ ಮತ್ತಿನ್ನೇನು ಅಲ್ವಾ? ನಿಮಗೇನನ್ನಿಸ್ತು ಈ ಸಂಚಿಕೆಯ ಬಗ್ಗೆ ಕಮೆಂಟ್ ಅನ್ನ ಮಾಡಿ ಒಂದಷ್ಟು ಜನರಿಗೆ ಈ ವಿಡಿಯೋವನ್ನ ಈ ವಿಚಾರವನ್ನ ಶೇರ್ ಮಾಡಿ. ಅಲ್ಲಿ ಎಷ್ಟೋ ಜನ ಯೂನಿವರ್ಸಿಟಿ ಗ್ಯಾಂಗ್ ಮೆಂಬರ್ಸು ಎಷ್ಟೋ ಜನಕ್ಕೆಲ್ಲ ಬಾಧೆ ಮಾಡಿದವರು ಅಥವಾ ಅವರಿಗೆ ಸ್ಪಂದಿಸ್ತೀನಿ ಅಂದಾಗ ಒಂದಿಷ್ಟು ಅವ್ರ ನೋವನ್ನ ನಾನು ಮನೆಗೆ ತೊಗೊಂಡು ಹೋಗ್ತೀನಿ. ನೀವು ಪೂರ್ತಿ ದಿನ ಎಲ್ರಿಗೂ ಸಮಾಧಾನ ಹೇಳ್ತಿರ್ತೀರಾ, ನೀವು ಹೆಂಗೆ ಆರಾಮಾಗಿದ್ದೀರಾ, ನಾನು ಹೆಂಗೆ ಕಷ್ಟಪಡ್ತಾ ಇದ್ದೀನಿ. ಕನ್ನಡಿ ಏನು ಮುಂದೆ ಇದೆಯೋ ಎಲ್ಲ ರಿಫ್ಲೆಕ್ಟ್ ಮಾಡುತ್ತೆ. ಅದರಿಂದ ಸ್ವಲ್ಪ ಸರಿದ್ರೆ ಅದು ಹೆಂಗಿರ್ತದೋ ಹಂಗೆ ಇರುತ್ತೆ. ನಮ್ಮ ಮನಸ್ಸು ಕನ್ನಡಿ ಹೆಂಗಿರಬೇಕು, ಫೋಟೋಗ್ರಾಫಿಕ್ ಕ್ಯಾಮ್ರಾ ಥರ ಇದೆ. ಅಂದರೆ ನನಗೆ ಸ್ಪಂದಿಸೋದು ಇಷ್ಟ, ಬಟ್ ಅದ್ರ ಜೊತೆ ನಮ್ಗೆ ಸ್ವಲ್ಪ ಕಷ್ಟನೂ ಆಗುತ್ತೆ ಅಂತ. ಅದಕ್ಕೆ ನೀವು ಧ್ಯಾನ ಮಾಡಿ. ಸ್ವಲ್ಪ ಸ್ಟ್ರೆಸ್ಸಿಂದ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗಿ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಸೊ ದರ್ಶನ ಕ್ರಿಯೆ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಸರಿ ಹೋಗಿತ್ತು. ಸೊ ಆ ಕೆಲಸ ಬಿಟ್ಟು ಇವಾಗ ಕುಕಿಂಗ್ ಇನ್ಫ್ಲುಯೆನ್ಸರ್ ಆಗಿದ್ದೀನಿ. ಸೊ ಇದು ಈಸಿ ಅಂತ ಅನ್ಕೋತೀವಿ, ಬಟ್ ಮಾಡ್ತಾ ಮಾಡ್ತಾ ಇದೆ. ಜೀವನವನ್ನು ಯಾವುದೋ ನಾವು ಹುಟ್ಟಿದಾಗಲೇ ಬರೆದಿಟ್ಟಿರೋ ಪುಸ್ತಕದ ಪ್ರತಿ ಸಾಲಿಗೆ ಪ್ರತಿ ಹಾಳೆಯ ಅದರಲ್ಲಿ ಏನು ಬರೆದಿತ್ತು ಅದರಂತೆ ಬದುಕ್ತಾ ಹೋಗ್ತೀವಿ. ಹಿಂದೆ ಆಗಿದೆ ಗೊತ್ತಾಗಲ್ಲ, ಅಂದರೆ ನೆಕ್ಸ್ಟ್ ನಾವೇನಾಗುತ್ತೆ ಅಂದರೆ ಗೊತ್ತಾಗಲ್ಲ, ಆದರೆ ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ. ನಿಜವಾಗ್ಲೂ ಜೀವನದಲ್ಲಿ ನಮ್ಮ ಪಾತ್ರ ಏನು, ನಮ್ಮ ಜೀವನ ನಮ್ಮ ಕೈಲೇ ಇದೆಯಾ ಅನ್ನೋ ನನ್ನ ಪ್ರಶ್ನೆ. ಎರಡೂ ಇದೆ. ಯಾವುದು ನಿಮ್ಮ ಸ್ವಾತಂತ್ರ್ಯವೂ ಇದೆ, ವಿಧಿನೂ ಇದೆ. ಹೇಗೆ ಈ ಮಳೆ ಬರ್ತಾ ಇದೆ, ನೀವು ನಿಲ್ಸೋಕ್ಕಾಗೋದಿಲ್ಲ. ಆದರೆ ಒದ್ದೆ ಆಗ್ಬೋದು ಅಥವಾ ನೆನೆಯೋದು ಅಥವಾ ನೆನೆದಿರ ಇರೋದು ನಿಮ್ಮ ಕೈನಲ್ಲಿದೆ ಅಲ್ವಾ? ನೀವು ಕಡೆ ಇಟ್ಕೊಂಡು ಹೋದರೆ ನೆನೆಯೋದಿಲ್ಲ, ರೈನ್ ಕೋಟ್ ಹಾಕ್ಕೊಂಡು ಹೋಗ್ತೀರಾ, ನೆನೆಯೋದಿಲ್ಲ. ಹಾಗೆ ಹೋದರೆ ನೆನೀತೀರ. ಹಾಗೆ ನಿಮ್ಮ ಎತ್ತರ ನಿಶ್ಚಿತವಾಗಿಬಿಡತ್ತೆ. 20 ವರ್ಷ 21 ವರ್ಷ ಆದಮೇಲೆ ಇನ್ನೂ ಉದ್ದ ಬೆಳೀಲಿಕ್ಕಾಗಲ್ಲ. ಆದರೆ ನಿಮ್ಮ ಗಾತ್ರ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಅಲ್ಲೋ. ಹಾಗೆ ಮನುಷ್ಯ ಜೀವನದಲ್ಲಿ ಸ್ವಾತಂತ್ರ್ಯ ಡಿಪೆಂಡ್ ಆಗಿದೆಯೋ ಇಲ್ಲೋ ಆಗಿದೆಯಲ್ಲ, ಅದನ್ನೇ ಸ್ವಲ್ಪ ವಿಸ್ತಾರ ಮಾಡ್ಕೊಂಬೇಡಿ. ಇಡೀ ಊರಿನ ಜನ ಎಲ್ಲ ಸುಖವಾಗಿದ್ರೆ ನಾವು ಸುಖವಾಗಿರ್ತೀವಿ, ಇಡೀ ಪ್ರಪಂಚದವೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹೀಗೆ ನಮ್ಮ ಸ್ವಾರ್ಥವನ್ನು ದೊಡ್ಡದು ಮಾಡ್ಕೊಂಡ್ಬಿಟ್ರೆ ಇಡೀ ಪ್ರಪಂಚನೇ ನಮ್ಮದು ಅನ್ನೋ ಸ್ವಾರ್ಥ ಇರಲಿ. ಗೊತ್ತಾಯ್ತಲ್ಲ? ಈ ಮಧ್ಯದಲ್ಲಿರೋ ಸ್ವಾರ್ಥ ಏನಾಗುತ್ತೆ ಅಂದರೆ ಇಷ್ಟು. ನಮಸ್ತೆ. ನನ್ನ ಹೆಸರು ಈಗ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ಕೆಲವರಿಗೆ, ಆಧ್ಯಾತ್ಮದ ಬಗ್ಗೆ ಅವ್ರನ್ನ ಹೇಗೆ ಕರ್ಕೊಂಡು ಒಲವೇ ದೇವರು ಅನ್ನೋದು. ಒಲವು ಯಾರಿಗೆ ಬೇಡಮ್ಮ? ಎಲ್ಲರೂ ಒಲವಿನಲ್ಲಿ ನಂಬಿಕೆ ಇಟ್ಟೇ ಇರ್ತಾರೆ, ಹೌದೋ ಅಲ್ಲೋ? ಬೇರೆಯವ್ರಿಗೆ ಒಲವು ಇಲ್ಲಿದ್ರು ತನ್ನಗೆ ತಾನು ಒಲವಿರ್ತದಲ್ಲ, ಒಬ್ಬರ ಮೇಲೊಬ್ಬರಿಗೆ, ಅವರ ಮೇಲೆ ಅವ್ರಿಗೆ ಒಲವಿದ್ದೇ ಇರ್ತದೆ. ಆ ಒಲವೇ ದೇವರು ಅನ್ಬೇಕಾದ್ರೆ ಆ ಒಲವನ್ನು ಏನು ಅಂತ ಒಳಗಡೆ ಅನುಭವ ಮಾಡಿಕೊಳ್ಳೋದು ಒಂದು ಕಲೆ. ಅದಕ್ಕೆ ನಾವು ಇಲ್ಲಿ ಬನ್ನಿ, ನಿಮಗೆ ಅದಾಗತ್ತೆ ಇದಾಗತ್ತೆ, ನೀವು ಎಂಥವ್ರಾಗಿದ್ರು ನಂಬಿಕೆ ಇಲ್ದಿದ್ರು ಪರವಾಗಿಲ್ಲ, ಬನ್ನಿ ನೀವು ಧ್ಯಾನ ಮಾಡಿ, ನಿಮಗೆ ಒಂದು ಅನುಭವ ಬರುತ್ತೆ. ನಮಗೆ ಏನು ಒಂದು ಆಶಾಕಿರಣ ಏನು ಅಂತಂದರೆ, ಹಿಂದೆ ಹೆಂಗೆಲ್ಲ ಒಂದು ವೆಜಿಟೇರಿಯನಿಸಮ್ ಅಂತಂದರೆ ಕೆಳಗಡೆ ಶಾಕಾಹಾರಿಗಳು ಅಂದರೆ ಕೆಳಗಡೆ ನೋಡೋರು, ಏನೇ ಒಂದು ಹುಲ್ಲು ತಿಂತಾರೆ ಅಂತ. ಇವತ್ತಾಗಿಲ್ಲ, ಬದಲಾಗಿದೆ. ಹಾಗೆ ಪ್ರಾಣಿಗಳ ಮೇಲೆ ದಯೆ ಇವತ್ತು ಹಿಂದಿಗಿಂತ ಹೆಚ್ಚಾಗಿದೆ. ಇದ್ರೂ ಬೇಕಾಗಿ ಇನ್ನೂ ಹೆಚ್ಚು ಮಾಡಬೇಕು ಇದನ್ನು. ಮತ್ತು ಹಸುವಿನ ಹಾಲುಗಳ ಬಗ್ಗೆ ಎಲ್ಲರೂ ಹಸುವಿಗೆ ಹಿಂಸೆ ಕೊಟ್ಟೇ ಹಾಲು ಕರೀತಾರೆ ಅನ್ನೋ ಭಾವನೆ ಇಟ್ಟು